ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡಿಬಾರದ ಸಮಯ. ಹಾಗಾದ್ರೆ ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ಕಾದು ಸುಸ್ತಾಗಿದ್ದಾರೀಗ ನಾಯಕರು. ಯಾಕ್ರಿ ರಾಹುಲ್, ಯಾಕೆ ನಿಮ್ಮ ನಾಯಕರನ್ನೇ ಕಾಯಿಸ್ತಾ ಇದ್ದೀರಿ? ಗಾಂಧಿಯವರೇ 10 ನಿಮಿಷ ಟೈಮ್ ಇಲ್ವಾ ನಿಮ್ಮ ಹತ್ರ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ದೆಹಲಿಯಲ್ಲಿ ಸಂಪುಟ ರಚನೆ ಸರ್ಕಸ್ ಜೋರಾಗಿದೆ. ಇನ್ನೂ ಪಟ್ಟಿ ಫೈನಲ್ ಮಾಡದ ಕಾಂಗ್ರೆಸ್. ರಾಹುಲ್ ವಿಳಂಬದ ಬೆನ್ನಲ್ಲೇ ಶಾಸಕರು ವಾಪಸ್ ಆಗ್ತಾ ಇದ್ದಾರೆ ಒಂದ್ ಕಡೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಟೈಮ್ ಕೂಡಿ ಬರ್ತಾ ಇಲ್ಲ. ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ರಾಜ್ಯದ ನಾಯಕರು ಕಾದು ಕಾದು ಸುಸ್ತಾಗಿದ್ದಾರೆ. ಈಗ ಒಂದು 10 ನಿಮಿಷ ಟೈಮ್ ಕೂಡ ಇಲ್ವಾ ರಾಹುಲ್ ಗಾಂಧಿಯವರ ಹತ್ತಿರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕಕ್ಕಾಗಿ 10 ನಿಮಿಷ ಟೈಮ್ ಕೊಡೋದಿಲ್ವಾ ನೀವು ಅಂತ ನಾಯಕರು ಈಗ ರೊಚ್ಚಿಗೆದ್ದಿದ್ದಾರೆ. ರಾಹುಲ್ ಗಾಂಧಿ ನಿರ್ಲಕ್ಷ್ಯ ಕಂಡು ಶಾಸಕರು ಬೇಸತ್ತಿದ್ದಾರೆ. ಒಬ್ಬೊಬ್ಬರಾಗೆ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ ಕಾಂಗ್ರೆಸ್ ಶಾಸಕರು. ಡೆಲ್ಲಿಯತ್ತ ಮಖ ಮಾಡಿದ್ರು ಸಚಿವ ಸಂಪುಟ ವಿಸ್ತರಣೆಯ ಸಲುವಾಗಿ. ಈಗ ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ಕಾದು ಸುಸ್ತಾಗಿ ಈಗ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಕರ್ನಾಟಕಕ್ಕಾಗಿ 10 ನಿಮಿಷ ಟೈಮ್ ಕೊಡೋದಿಲ್ವಾ ರಾಹುಲ್ ಗಾಂಧಿ ಅವರೇ? ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈಗ ಸಂಪುಟ ವಿಸ್ತರಣೆಯ ಒಂದು ಮುಹೂರ್ತ ಫಿಕ್ಸ್ ಆಗಬೇಕಾಗಿತ್ತು. ಒಂದು ಕಡೆ ಗೆಹ್ಲೋಟ್ ಅವರ ಅಲಭ್ಯ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಶಾಸಕರ ಕೈಗೆ ಸಿಗ್ತಾ ಇಲ್ಲ ಡೆಲ್ಲಿಯಲ್ಲಿ. ಹೀಗಾಗಿ ಶಾಸಕರೀಗ ಬೇಸತ್ತಿದ್ದಾರೆ. ಒಬ್ಬೊಬ್ಬರಾಗೆ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಭೇಟಿಗಾಗಿ ಬಕಪಕ್ಷಿಯಂತೆ ಕಾದು ಕಾದು ಸುಸ್ತಾಗೀಗ ನಾಯಕರು ವಾಪಸ್ ಬೆಂಗಳೂರಿಗೆ ತೆರಳುತ್ತಿದ್ದಾರೆ. ಯಾಕ್ರಿ ರಾಹುಲ್ ಗಾಂಧಿ ಅವರೇ 10 ನಿಮಿಷ ಟೈಮ್ ಇಲ್ವಾ ಕರ್ನಾಟಕದ ನಾಯಕರಿಗೆ ಅನ್ನೋ ಪ್ರಶ್ನೆ ಈಗ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ರೋಣ ಶಾಸಕ, ಸಚಿವ ಸ್ಥಾನ ಆಕಾಂಕ್ಷಿಯಾಗಿರುವಂತಹ ಶಾಸಕ GS ಪಾಟೀಲ್ ರಾಹುಲ್ ಗಾಂಧಿ ಅವರನ್ನ ಕಾದು ಕಾದು ಸುಸ್ತಾಗೀಗ ರೋಣ ಶಾಸಕ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಯಾಗಿರುವಂತಹ ಶಾಸಕ GS ಪಾಟೀಲ್ ಅಧಿವೇಶನ ಇರೋದ್ರಿಂದ ನಮ್ಮ ನಾಯಕರಿಗೆ ಟೈಮ್ ಇಲ್ಲ, ನಿನ್ನೆಯೇ ಕೊನೆ ಮೀಟಿಂಗ್ ಮಾಡಬೇಕು ಎಂದುಕೊಂಡಿದ್ರು, ಅದು ಕೂಡ ಮುಂದಕ್ಕೆ ಹೋಗಿರಬಹುದು ಎಂದ ಶಾಸಕ. ಎಷ್ಟು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ವಿಚಾರ ನೋಡಿ ಆಯ್ಕೆ ಮಾಡಿ. ಏರ್ಪೋರ್ಟ್ನಲ್ಲಿ ರೋಣ ಶಾಸಕ GS ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಿನ್ನೆ 4 ಗಂಟೆಗೆ ಮೀಟಿಂಗ್ ಆಗಬೇಕಾಗಿತ್ತು, ಒಂದು ಕಡೆ ರಾತ್ರಿ ಆಗುತ್ತಾ ಅನ್ನೋದನ್ನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಮಾತು. ಮೀಟಿಂಗು ನಿನ್ನೆ ರಾತ್ರಿ ಮೀಟಿಂಗ್ ಆಗಬೇಕಾಗಿತ್ತು, ಇವತ್ತಾದರೂ ಆಗುತ್ತಾ ಮೀಟಿಂಗ್ ಅಂದರೆ 10 ನಿಮಿಷ ಟೈಮ್ ಇಲ್ಲ ಅಂತೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ನಾಯಕರೊಟ್ಟಿಗೆ ಮೀಟಿಂಗ್ ಮಾಡಲಿಕ್ಕೆ. ಹಾಗಾಗಿ ಕಾದು ಕಾದು ಈಗ ರೋಣ ಶಾಸಕ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಡೆಲ್ಲಿಯಿಂದ. ಅಧಿವೇಶನ ಇರೋದ್ರಿಂದ ನಮ್ಮ ನಾಯಕರಿಗೆ ಟೈಮ್ ಇಲ್ಲ, ನಿನ್ನೆ ಕೊನೆ ಮೀಟಿಂಗ್ ಮಾಡಬೇಕು ಎಂದುಕೊಂಡಿದ್ರು, ಅದು ಕೂಡ ಮುಂದಕ್ಕೆ ಹೋಗಿರಬಹುದು ಅಂತ ಶಾಸಕ ರೋಣ ಶಾಸಕ GS ಪಾಟೀಲ್ ಅವರು ಹೇಳಿದ್ದಾರೆ. ಈಗಾಗಲೇ ಮುಂಗಾರು ಅಧಿವೇಶನ ಡೆಲ್ಲಿಯಲ್ಲಿ ನಡೀತಾ ಇದ್ದು ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿದ್ದಾರೆ. ಹೀಗಾಗಿ ನಮ್ಮ ಕೈಗೆ ಸಿಗ್ತಾ ಇಲ್ಲ, 10 ನಿಮಿಷ ಅವರಿಗೆ ಟೈಮ್ ಇಲ್ಲ. ಹೀಗಾಗಿ ನಾವು ಕೂಡ ಕಾದು ಕಾದು ವಾಪಸ್ ಆಗಿದ್ದೇವೆ. ಎಷ್ಟು ಬಾರಿ ಶಾಸಕರಾಗಿದ್ದಾರೆ ಅನ್ನೋ ವಿಚಾರ ನೋಡಿ ಈಗ ನನ್ನ ಆಯ್ಕೆ ಮಾಡಿ ಅಂತ ಹೈಕಮಾಂಡ್ ಮುಂದೆ ಇದನ್ನು ಬೇಡಿಕೆಯನ್ನು ಇಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ರೋಣ ಶಾಸಕ GS ಪಾಟೀಲ್ ಹೇಳಿಕೆ ಇದು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದಂಥ ರೋಣ ಶಾಸಕ GS ಪಾಟೀಲ್. ಇನ್ನು ಶಾಸಕರ ದೆಹಲಿ ಟ್ರಿಪ್, ಯಾರೆಲ್ಲ ಹೋಗಿದ್ರು ಡೆಹಲಿಗೆ ಶಾಸಕರು ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. NH ಕೋನರೆಡ್ಡಿ ನವಲಗುಂದದಿಂದ ಹೋಗಿದ್ರು. ಇನ್ನು ವಸಂತ್ ಕುಮಾರ್ ಪರಿಷತ್ ಸದಸ್ಯ ಕರ್ನಾಟಕಕ್ಕಾಗಿ 10 ನಿಮಿಷ ಟೈಮ್ ಕೊಡ್ತಾ ಇಲ್ಲ, ಹೀಗಾಗಿ ವಾಪಸ್ ಆಗ್ತಾ ಇದ್ದಾರೆ. ಕೆ ಷಡಕ್ಷರಿ ತಿಪ್ಟೂರ್ ಅವರು, ಬಸವರಾಜ್ ಶಿವಣ್ಣವರ್ ಬ್ಯಾಡಗಿಯಿಂದ, ಬಸವನಗೌಡ ದದ್ದಲ್ ರಾಯಚೂರಿನಿಂದ, RB ತಿಮ್ಮಾಪುರ್ ಮುಧೋಳದಿಂದ ಶಾಸಕರ ದೆಹಲಿ ಟ್ರಿಪ್ ಇದು. GH ಶ್ರೀನಿವಾಸ್ ತರೀಕೆರೆ, ಹಂಪನಗೌಡ ಬಾದರ್ಲಿ ಸಿಂಧನೂರಿನಿಂದ, ಸಲೀಂ ಅಹಮದ್ ಪರಿಷತ್ ಸದಸ್ಯರಾಗಿ ಈ ಎಲ್ಲ ನಾಯಕರು ಈಗಾಗಲೇ ಡೆಲ್ಲಿ ಅಂಗಳವನ್ನು ತಲುಪಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಬರುವಿಕೆಗಾಗಿ ಕಾದು ಕಾದು ಸುಸ್ತಾಗಿ ಈಗ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಈಗಾಗಲೇ ರೋಣ ಶಾಸಕ ವಾಪಸ್ ಬಂದಾಯಿತು, ಇನ್ನು ಮತ್ತೆ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ.
ಶಾಸಕರ ದೆಹಲಿ ಟ್ರಿಪ್. ವಿಜಯಾನಂದ್ ಕಾಶಪ್ಪನವರು ಹುಣಗುಂದಿಂದ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳದಿಂದ ರಾಹುಲ್ ಭೇಟಿಗಾಗಿ ಬಕ್ಕಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಈಗ ಈ ಎಲ್ಲ ಶಾಸಕರು. KM ಶಿವಲಿಂಗೇಗೌಡ ಆಗಿರ್ಬೋದು ಅರಸೀಕೆರೆಯಿಂದ, ಶರತ್ ಬಚ್ಚೇಗೌಡ ಹೊಸಕೋಟೆಯಿಂದ, ನಯನಾ ಮೋಟಮ್ಮ ಮೂಡಿಗೆರೆಯಿಂದ, ಅಶೋಕ್ ಪಟ್ಟಣ್ ರಾಮದುರ್ಗದಿಂದ ಒಬ್ಬೊಬ್ಬರಾಗೆ ವಾಪಸ್ ಆಗ್ತಾ ಇದ್ದಾರೆ ಈಗ ನಾಯಕರು ರಾಹುಲ್ ಗಾಂಧಿ ಅವರನ್ನ ಕಾದು ಕಾದು. ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡಿ ಬರ್ತಾ ಇಲ್ಲ ಸಮಯ. ಹೀಗಾಗಿ ಶಾಸಕರು ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10 ನಿಮಿಷ ಟೈಮ್ ಇಲ್ವಾ ರಾಹುಲ್ ಗಾಂಧಿ ಅವರಿಗೆ ಅನ್ನೋ ಮಾತುಗಳು ಈಗ ನಾಯಕರಲ್ಲಿ ಕೇಳಿ ಬರ್ತಾ ಇದೆ.